ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಕಾರ್ತಿಕ ಮಾಸದಲ್ಲಿ ನಿಮ್ಮ ಮನೆ ದೇವರುಗಳಿಗೆ ಏನೇನೆಲ್ಲ ಸೇವೆಗಳನ್ನು ನೀವು ಮನೆಯಲ್ಲೂ ಮಾಡಬಹುದು, ಜೊತೆಯಲ್ಲಿ ನಿಮ್ಮ ಮನೆ ದೇವರ ಸನ್ನಿಧಾನಕ್ಕೆ ಹೋದಾಗ ಅಲ್ಲಿ ಕೂಡ ಸೇವೆಗಳನ್ನು ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಕಷ್ಟಗಳು ಕಳ್ಕೊಂಡು ನೀವೇನು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಆ ತೊಂದರೆಗಳಿಂದ ಹೊರಬರ್ತೀರಾ. ಇದು ಸತ್ಯವಾದಂತಹ ಮಾತು. ಯಾಕೆಂದರೆ ಕಾರ್ತಿಕ ಮಾಸಕ್ಕೆ ಅಷ್ಟು ಬಹಳ ಶಕ್ತಿ ಇದೆ. ಕಾರ್ತಿಕ ಮಾಸಕ್ಕೆ ಎಷ್ಟು ಶಕ್ತಿ ಇದೆಯೋ ಅದರ 10ರಷ್ಟು ಶಕ್ತಿ ನೀವು ಮನೆ ದೇವರುಗಳಿಗೆ ಏನು ಸೇವೆ ಮಾಡ್ತಿರಲ್ಲ ಆ ಸೇವೆಗೆ ಇದೆ. ಹೀಗಾಗಿ ದಯಮಾಡಿ ಈ ಮಾಸದಲ್ಲಿ ಆದಷ್ಟು ನಿಮ್ಮ ಮನೆ ದೇವರುಗಳ ಸೇವೆಯನ್ನು ಎಂದಿನಕ್ಕಿಂತ ಹೆಚ್ಚಾಗಿ ಮಾಡಿ, ಬಹಳ ಒಳ್ಳೆಯದಾಗುತ್ತೆ. ಮೊದಲನೇ ಸೇವೆ ಏನು ಅಂತಂದರೆ ನೋಡಿ, ಈ ಕಾರ್ತಿಕ ಮಾಸದಲ್ಲಿ ನಿಮಗೆ ನಿಮ್ಮ ಮನೆ ದೇವರ ವಾರ ಅಂತ ಹೇಳಿ ಗಂಡು ಮನೆ ದೇವರ ವಾರನೇ ಇರಬಹುದು ಅಥವಾ ಹೆಣ್ಣು ಮನೆ ದೇವರ ವಾರನೇ ಇರಬಹುದು. 3 ಇಲ್ಲ 4 ವಾರ ಸಿಗುತ್ತೆ. ಅಂದರೆ ಸೋಮವಾರ ನಿಮ್ಮ ಮನೆ ದೇವರ ವಾರ ಆದರೆ 3 ಸೋಮವಾರ ಸಿಗಬಹುದು. ಶುಕ್ರವಾರ ನಿಮ್ಮ ಹೆಣ್ಣು ಮನೆ ದೇವರ ವಾರ ಆದರೆ 3 ಇಲ್ಲ 4 ಶುಕ್ರವಾರಗಳು ನಿಮಗೆ ಸಿಗಬಹುದು. ಮೊದಲನೇದಾಗಿ ಆ ಮನೆ ದೇವರುಗಳ ವಾರವನ್ನು ಸರಿಯಾಗಿ ಮಾಡಿ. ನೀವು ಪ್ರತಿನಿತ್ಯ ದೀಪ ಹಚ್ಚೋದಕ್ಕೂ ನಿಮ್ಮ ಮನೆ ದೇವರುಗಳ ವಾರದ ದಿವಸ ನೀವು ಪೂಜೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಎಂದಿನಂತೆ ನೀವು ಒಂದು ಹೂ ಇಟ್ಟುಬಿಟ್ಟು ದೀಪ ಹಚ್ಚಿದ್ರೆ ಅದು ವಾರ ಅನ್ನಿಸ್ಕೊಳ್ಳೋದಿಲ್ಲ. ವಾರವನ್ನು ಆದಷ್ಟು ಬೆಳಗ್ಗೆ 8 ಗಂಟೆ ಒಳಗೇ ಮುಗಿಸ್ಬೇಕು. ಫೋಟೋ ಎಲ್ಲ ಒರೆಸಿ ಆವತ್ತಿನ ದಿವಸ ನಿಮ್ಮ ಮನೆ ದೇವರುಗಳ ಫೋಟೋಗೆ ಗಂಧವನ್ನು, ಅರಿಶಿಣ, ಕುಂಕುಮವನ್ನು, ಗೆಜ್ಜೆ ವಸ್ತ್ರವನ್ನು ಎಲ್ಲ ಹಾಕಿ ಸ್ವಲ್ಪ ಹೂಗಳನ್ನು ಹಾಕಿ ದೇವರ ಪಾತ್ರೆ ಎಲ್ಲ ನಿಮ್ಮ ಮನೆ ದೇವರ ವಾರದ ದಿವಸ ತೊಳೆದು ಸರಿಯಾದಂತಹ ರೀತಿಯಲ್ಲಿ ದೀಪ ಹಚ್ಚಬೇಕು. ಜೊತೆಗೆ ಬಾಳೆಹಣ್ಣು ಇಡಬೇಕು. ನಿಮ್ಮ ಮನೆ ದೇವರ ವಾರದ ದಿವಸ ಕಾಯಿನ ಹೊಡಿಬೇಕು. ಇದನ್ನು ನಾವು ವಾರ ಅಂತ ಹೇಳಿ ಕರೆಯುವಂತಹದ್ದು. ಒಂದು ಮನೆ ದೇವರಿಗೆ ಅಂದರೆ ಗಂಡು ಮನೆ ದೇವರಿಗೆ ಈ ವಾರ ಹೊಡೆದ್ರೆ ನೆಕ್ಸ್ಟ್ ವಾರ ಹೆಣ್ಣು ಮನೆ ದೇವರಿಗೆ ಹೊಡೀರಿ. ಈ ರೀತಿ ಕಾಯಿ ಹೊಡೆಯೋದನ್ನು ಆಲ್ಟರ್ನೇಟಿವ್ ಮಾಡ್ಕೋಬೇಕು. ಜೊತೆಯಲ್ಲಿ ಕಾರ್ತಿಕ ಮಾಸದಲ್ಲಿ ನಿಮಗೆ ನಿಮ್ಮ ಮನೆ ದೇವರ ವಾರಗಳು ಸಿಗುತ್ತೆ. ಅಂದರೆ 3 ವಾರ ಸಿಕ್ಕಿದ್ರೆ 3 ವಾರ ಇಲ್ಲ 4 ವಾರ ಸಿಕ್ಕಿದ್ರೆ 4 ವಾರ. ಅಷ್ಟು ವಾರನೂ ನೀವು ನಿಮ್ಮ ಮನೆ ದೇವರಿಗೆ ಏನಾದರೂ ಸಿಹಿಯನ್ನು ನೈವೇದ್ಯ ಮಾಡಿ, ಇಲ್ಲ ಅಂತಂದರೆ ಏನಾದರೂ ಅನ್ನದ ಬಗ್ಗೆ ಅಂದರೆ ಪುಳಿಯೋಗರೆನೋ ಅಥವಾ ಚಿತ್ರಾನ್ನನೋ ಒಟ್ಟಿನಲ್ಲಿ ನೈವೇದ್ಯವನ್ನು ಮಾಡಿ ನಿಮ್ಮ ಮನೆ ದೇವರಿಗೆ ನೀವು ಸಮರ್ಪಣೆ ಮಾಡಬೇಕು. ಎರಡನೇದಾಗಿ ಅವತ್ತಿನ ದಿವಸ ತಪ್ಪದೆ ನೀವು ಮನೆ ದೇವರ ವಾರ ಮಾಡ್ತಿರಲ್ವ, 2 ತುಪ್ಪದ ದೀಪವನ್ನು ಹಚ್ಚಿ. ಅಂದರೆ ದೇವರ ಮನೆಯಲ್ಲಿ ಏನು 2 ದೀಪ ನೀವು ನಾರ್ಮಲಾಗಿ ಹಚ್ತಿರಲ್ಲ ಆ 2 ದೀಪಗಳಿಗೇನೆ ತುಪ್ಪ ಹಾಕಿ ಹಚ್ಚಿ. ಇಲ್ಲ ಅಂತಂದರೆ ಕಾಮಾಕ್ಷಿ ದೀಪ ತುಪ್ಪದಲ್ಲಿ ಹಚ್ಚಿದ್ರೂ ಕೂಡ ನಿಮ್ಮ ಮನೆ ದೇವರ ವಾರದ ದಿವಸ ಅದು ಕೂಡ ಶ್ರೇಷ್ಠ. ಇನ್ನು 3ನೇದು, ಮನೆಯಲ್ಲಿ ಏನಾದರೂ ಅತೀವ ತೊಂದರೆಗಳಿದ್ದರೆ ಅಂದರೆ ತುಂಬ ತೊಂದರೆಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ ನಿಮ್ಮ ಮನೆ ದೇವರ ವಾರದ ದಿವಸ ನಿಮ್ಮ ಮನೆ ದೇವರಿಗೆ ಒಂದು ಮುಡಿಪನ್ನು ಕಟ್ಟಿ. ಅಂದರೆ ಅದು ಯಾವ ವಿಚಾರಕ್ಕಾದರೂ ಆಗಿರಬಹುದು. ಈಗೇನಾದರೂ ದುಡ್ಡು ಕಾಸಿನ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಿದ್ದೀರಾ. ಈಗೆಲ್ಲ ಕೆಲವರು ಕಮೆಂಟ್ ಮಾಡ್ತೀರಾ, ಯಾರೋ ದುಡ್ಡು ಇಸ್ಕೊಂಡ್ರು, ಒಡವೆ ಇಸ್ಕೊಂಡ್ರು, ವಾಪಸ್ ಕೊಡಲಿಲ್ಲ ನನಗೆ, ಅಥವಾ ನಾವು ಬೆಳೆದಂತಹ ಬೆಳೆಗಳಿಗೆ
ಒಳ್ಳೆ ರೇಟ್ ಸಿಗ್ತಿಲ್ಲ, ಮನೆಯಲ್ಲಿ ಮಕ್ಕಳು ಓದ್ತಿಲ್ಲ, ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಏನೇ ತೊಂದರೆಗಳಿದ್ರೂ ನಿಮ್ಗದು ತಡೆಯೋಕ್ಕಾಗ್ತಿಲ್ಲ ಆ ತೊಂದರೆ ಅಂತಂದಾಗ ಈ ಕಾರ್ತಿಕ್ ಮಾಸದಲ್ಲಿ ನಿಮ್ಮ ಮನೆ ದೇವರಿಗೆ ಒಂದು ಹರಕೆ ಅಂದರೆ ಮುಡಿಪನ್ನು ಕಟ್ಟಿಡಿ. ಒಂದು ಬಿಳಿ ಬಟ್ಟೆನ ಅರಿಶಿಣದ ನೀರಿನಲ್ಲಿ ಅದ್ದಿ, ಇಲ್ಲಾಂದರೆ ಅರಿಶಿಣದ ಬಟ್ಟೆ ಆದರೂ ಸರಿ, ಅದು ಒಂದು ಚೌಕಾಕಾರಕ್ಕಿರುವಂತಹ ಬಟ್ಟೆ ತಗೋಬೇಕು. 4 ಮೂಲೆಗೂ ಅರಿಶಿಣ ಕುಂಕುಮ ಇಟ್ಬಿಟ್ಟು 11 ರೂಪಾಯಿ ನಾಣ್ಯ, 1 ರೂಪಾಯಿದಿಟ್ಟರೂ ಸರಿ, ಒಟ್ಟಾರೆಯಾಗಿ ಕಾಯಿನ್ಸ್ ಇಡಿ, ನೋಟನ್ನು ಇಡಬೇಡಿ, ಯಾವ ಕಾಯಿನ್ಸ್ ಇಟ್ಟರೂ ಪರವಾಗಿಲ್ಲ. 11 ರೂಪಾಯಿ ಕಾಯಿನ್ಸನ್ನು ಇಟ್ಬಿಟ್ಟು ನಿಮ್ಮ ಕಷ್ಟ ಏನಿದೆ ನಿಮ್ಮ ಮನೆ ದೇವರ ಹತ್ರ ಹೇಳಿಕೊಂಡು, ಈ ಕಷ್ಟ ಎಲ್ಲ ಕಳೆದ್ರೆ ನಿಮಗೆ ಏನಾದರೂ ಒಂದು ಸೇವೆಯನ್ನು ನಾನು ಮಾಡ್ತೀನಿ ಅನ್ನೋಂತಹ ಒಂದು ಹರಕೆಯನ್ನು ಕಟ್ಟಿಬಿಟ್ಟು ಅದನ್ನು ಗಂಟು ಕಟ್ಟಿ ನಿಮ್ಮ ಮನೆ ದೇವರ ಒಂದು ಫೋಟೋದ ಹತ್ತಿರ ಇಡಿ. ಏನು ಮಾಡಬೇಕು ಈ ಮುಡಿಪನ್ನು ಅಂತಂದರೆ, ನೀವು ನೆಕ್ಸ್ಟ್ ಮನೆ ದೇವರಿಗೆ ಹೋಗ್ತಿರಲ್ವ, ಆವಾಗ ಅದನ್ನು ತಗೊಂಡು ಹೋಗಿ ಹುಂಡಿಗೆ ಹಾಕಿಬಿಟ್ಟು ಬರಬೇಕು. ಆದಷ್ಟು ಈ ಕಾರ್ತಿಕ ಮಾಸದಲ್ಲಿ ಎಷ್ಟೇ ದೂರ ಇದ್ದರೂ ಪರವಾಗಿಲ್ಲ, ನಿಮ್ಮ ಮನೆ ದೇವರುಗಳು ಅಂದರೆ ಗಂಡು ಮನೆ ದೇವರು, ಹೆಣ್ಣು ಮನೆ ದೇವರು ಎರಡಕ್ಕೂ ಹೋಗಿ ನಿಮ್ಮ ಮಕ್ಕಳನ್ನು ಅಂದರೆ ಕುಟುಂಬ ಸಮೇತರಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಬಹಳ ಒಳ್ಳೆಯದಾಗುತ್ತೆ. ಅದರ ಜೊತೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಅನ್ನದಾನ ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ದೇವರುಗಳ ಸನ್ನಿಧಾನದಲ್ಲಿ ಏನಾದರೂ ಆ ರೀತಿ ಅನ್ನದಾನ ನಡೆಯೋ ಹಾಗಿದ್ರೆ ಸ್ವಲ್ಪ ಅಕ್ಕಿ ಕೊಡಿಸಿ. ಆ ಅಕ್ಕಿ ಕೊಡಿಸೋದ್ರಿಂದನೂ ಕೂಡ ನಿಮ್ಮ ಮನೆಯಲ್ಲಿ ಏನಾದರೂ ತುಂಬ ಕಷ್ಟ ಇದ್ದರೆ ಆ ಕಷ್ಟಗಳು ಬಹಳ ಬೇಗ ನಿವಾರಣೆ ಆಗುತ್ತೆ. ಇಲ್ಲ ನಮ್ಮ ಮನೆ ದೇವರ ಸನ್ನಿಧಾನದಲ್ಲಿ ಆ ರೀತಿ ಎಲ್ಲ ಏನೂ ಅನ್ನದಾನ ನಡೆಯೋದಿಲ್ಲ ಅಂತಂದಾಗ ನೀವು ಏನಾದರೂ ದೇವಸ್ಥಾನಕ್ಕೆ ಹೋಗೋ ಹಾಗಿದ್ರೆ ಮನೆ ದೇವರುಗಳ ಸನ್ನಿಧಾನಕ್ಕೆ ಅವತ್ತೇನು ಮಾಡಬೇಕು, ನೀವೇ ಸ್ವಲ್ಪ ಪ್ರಸಾದ ಮಾಡ್ಕೊಳ್ಳಿ. ಅಂದರೆ ಅನ್ನದ ಐಟಮ್ಮೇ ಆಗಿರಬೇಕು, ಪುಳಿಯೋಗರೆನೋ ಪೊಂಗಲ್ಲೋ ಚಿತ್ರಾನ್ನನೋ ಏನಾದರೂ ಸರಿ, ಆದರೆ ಯಾವತ್ತೇ ಆಗಲಿ ನಾವು ದೇವಸ್ಥಾನದ ಹತ್ರ ಹಂಚ್ತೀವಲ್ವ ಆ ಪ್ರಸಾದವನ್ನು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿ ಮಾಡಬಾರ್ದು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ನೈವೇದ್ಯಕ್ಕೆ ಬರೋದಿಲ್ಲ. ಆದಷ್ಟು ದೇವಸ್ಥಾನದ ಬಳಿ ಹಂಚುವಂತಹದ್ದನ್ನು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಹಾಕದಲ್ಲೇ ಮಾಡ್ಕೋಬೇಕು. ಆ ಪ್ರಸಾದ ಮಾಡ್ಕೊಂಡು ಹೋಗಿ ದರ್ಶನ ಎಲ್ಲ ಆದಮೇಲೆ ನಿಮ್ಮ ಮನೆ ಮಕ್ಕಳಿರ್ತಾರಲ್ಲ ಆ ಮಕ್ಕಳ ಕೈಯಲ್ಲೂ ಕೂಡ ಒಂದು 10 ಜನಕ್ಕೆ ಪ್ರಸಾದವನ್ನು ಕೊಡಿಸಿ. ಇದೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಜೊತೆಯಲ್ಲಿ ನೋಡಿ, ನಿಮ್ಮ ಮನೆ ದೇವರ ಸನ್ನಿಧಾನದಲ್ಲಿ ಈ ತಿಂಗಳಿನಲ್ಲಿ ನಿಮ್ಮ ಮನೆಯ ಗಂಡು ಮಕ್ಕಳಿರ್ತಾರಲ್ಲ ಅವ್ರಿಗೆ ಮುಡಿ ಕೊಡುವಂತಹದ್ದು ಕೂಡ ಬಹಳ ಒಳ್ಳೆಯದು. ಮನೆ ದೇವರುಗಳಿಗೆ ಹೋಗ್ತೀರಾ, ಪೂಜೆ ಮಾಡಿಸ್ಕೊತೀರಾ, ಅಲ್ಲಿ ಹೊಡೆಸ್ಕೊಂಡು ಬಂದಂತಹ ಕಾಯಿಯನ್ನು ನೀವು ಮನೆಗೆ ತಗೊಂಡು ಬಂದಾದಮೇಲೆ ಅದರಲ್ಲಿ ಏನಾದರೂ ಸಿಹಿಯನ್ನು ಮಾಡಿ, ಪಾಯಸನೋ ಮತ್ತೊಂದು ಒಟ್ಟಾರೆಯಾಗಿ ಸಿಹಿ ಮಾಡಿಕೊಂಡು ಮನೆ ಮಂದಿ ಎಲ್ಲ ಕೂಡ ಊಟ ಮಾಡಿ. ಈ ಮಾಸದಲ್ಲಿ ನಿಮ್ಮ ಮನೆ ದೇವರುಗಳನ್ನು ಸರಿಯಾಗಿ ನಡೆಸ್ಕೊಳ್ಳಿ, ಸೇವೆ ಮಾಡಿ, ಹೋಗಿ ಬನ್ನಿ. ಇದು ನಿಮ್ಮ ಕಷ್ಟಗಳೆಲ್ಲ ಕಳ್ಕೊಳ್ಳೋದಕ್ಕೆ ಹಾದಿಯಾಗುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.